ಮನ್ಯಾಗ ಸಬ್ಬಸ್ಗಿನೂ ಅದ ಹೆಸರು ಕಾಳು ಅದ. ಅವಾಗ ನಾವು ಖಾನಾವಳಿ ಒಳಗೆ ತಿಂದ್ವಲ್ಲ ಸಬ್ಬಸ್ಗಿ ಪಲ್ಯ ಖಾರ ಖಾರ ಅಂದ ಮಸ್ತ್ ಇತ್ತದು. ಅದು ಈಗ ನೀ ಮನ್ಯಾಗ ಮಾಡಿಕೊಡ್ತಿ? ನನ್ನ ಮಗಳಿಗೆ ಇವತ್ತು ಉತ್ತರ ಕರ್ನಾಟಕದ ಖಾನಾವಳಿ ಸ್ಪೆಷಲ್ ಹೆಸರು ಕಾಳು ಸಬ್ಬಸ್ಗಿದು ಖಾರದ ಪಲ್ಯ ತಿನ್ಬೇಕನ್ನಿಸ್ತಂತೆ. ಅದಕ್ಕೆ ಮೇಡಮ್ ಅವರು ಆರ್ಡ್ರ್ ಮೇಲೆ ನಾವಿವತ್ತು ಸಬ್ಬಸ್ಗಿ ಮತ್ತು ಹೆಸರು ಕಾಳಿನ ಪಲ್ಯ ಹೆಂಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣಂತ. ಇಲ್ಲಿ ನಾನು 1-2 ಸಬ್ಬಸ್ಗಿ ಸೂಡು ತೊಗೊಂಡು ಅದನ್ನು ಕಟ್ ಮಾಡಿ ಕ್ಲೀನಾಗಿ ನೀಟಾಗಿ ನೀರು ಹಾಕಿ ತೊಳೆದು ಸ್ವಚ್ಛ ಮಾಡಿ ಬಿಡಿಸಿಟ್ಕೊಳ್ಳೋಣ ಅಂಥೇಳಿ ಬಿಡಿಸಿಟ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮಳೆಗಾಲ ಇರೋದ್ರಿಂದ 2-3 ಸತಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಆಮೇಲೆ ಕೆಲವೊಂದು ಸತಿ ಬೇರೆ ಸೊಪ್ಪುಗಳು ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾವೆ ಹೊಲದಾಗಿನೂ, ಅದಕ್ಕೆ ಅವನ್ನೆಲ್ಲ ತಕ್ಕೊಳ್ಳೋಣ ಅಂಥೇಳಿ ತಕ್ಕೊಂಡು ಸಣ್ಣಗೆ ಹೆಚ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿದರೆ ಎಣ್ಣೆಗೆ ಫ್ರೈ ಆಗಿ ಟೇಸ್ಟು ಮಸ್ತ್ ಬರ್ತದೆ. ಅದೆಲ್ಲ ಹೆಚ್ಕೊಳ್ಳೋ ತನಕ ಇದಕ್ಕೆ ಬೇಕಾಗಿರೋ ಹೆಸರು ಕಾಳನ್ನ ನಾನು ನೆನೆ ಹಾಕಿರಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಕುಕ್ಕರ್ನಾಗ 4-5 ಸೀಟಿ ತೊಗೊಂಡ್ರೆ ಸಾಕು, ಚಲೋತ್ನಂಗೆ ಬೇಯ್ತದೆ. ಅದಕ್ಕೆ ಇತ್ಲಾಗ ಕುಕ್ಕರ್ ಇಟ್ಕೊಂಡ್ಬಿಡೋಣ. ಕುಕ್ಕರ್ ಆಗೋ ತನ ನಮ್ಮ ಹೆಸರು ಕಾಳು ಸಬ್ಬಸ್ಗಿ ಪಲ್ಯಕ್ಕೆ ಬೇಕಾಗಿರೋ ಅಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಅಂದ್ರೆ ಸ್ವಲ್ಪ ಖಾರ ಖಾರ ಮಸಾಲೆದಾರ ಇರ್ತದೆ. ಅದಕ್ಕಿಲ್ಲೇ ಒಂದು 6-7 ಮೆಣಸಿನ್ಕಾಯಿ ತೊಗೊಂಡಿನಿ, 1-2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿನಿ, ಆಮೇಲೆ ಒಂದು ಸಣ್ಣದು ಕೊತ್ತಂಬರಿ ಸೂಡು ತೊಗೊಂಡೀನಿ. ಸ್ವಲ್ಪ ಎಳೆದಿತ್ತದು, ಹೀಗಾಗಿ ಕಡ್ಡಿ ಸಮೇತನ ಹಾಕ್ಕೊಂಡೀನಿ. ಅದನ್ನೇನು ಸೋಸ್ಕೊಂಡಿಲ್ಲ. ಭಾಳ ಫೈನ್ ಪೇಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಸಾಲೆ ಸ್ವಲ್ಪ ಕ್ರಷ್ ಆದರೆ ಸಾಕು. ಒಳ್ಳಿದ್ರೆ ಒಳ್ಳಾಗ ಮಾಡಿರಿ, ಭಾರಿ ಟೇಸ್ಟ್ ಬರ್ತದೆ. ಈಗ ನೋಡ್ಬೋದು ನೀವು ಇಲ್ಲೇ ನಾನು ಒಂದು ಬಾಳ್ನಿ ತೊಗೊಂಡಿನಿ. ಬಾಳ್ನಿಗೆ ಶೇಂಗಾದ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಸಾಸಿವೆ, ಜೀರಿಗೆ, ಇಂಗು, ಅರ್ಶಿಣ ಪುಡಿ, ಒಗ್ಗರಣೆಗೆ ಕರಿಬೇವು, ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಎಣ್ಣೆ ಬಳಸೋದು ಭಾಳ, ಅದ್ರ ಟೇಸ್ಟು ಮಸ್ತಾಗಿ ಬರ್ತದೆ ಮತ್ತು ಹೆಲ್ದಿನೂ ಕೂಡ ಅದು. ಈಗಾಗಲೇ ನಾವು ಕ್ರಷ್ ಮಾಡಿಟ್ಕೊಂಡ್ವಲ್ಲ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡೋಣ. ಅದು ಒಂದು ಅರ್ಧ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸಬ್ಬಸ್ಗಿನೂ ಹಾಕಿ ಅದನ್ನು ಫ್ರೈ ಮಾಡೋಣ. ಎಣ್ಣೆ ಒಳಗೆ ಫ್ರೈ ಆದರೆ ಮಸ್ತ್ ಟೇಸ್ಟ್ ಬರ್ತದೆ. ಎಳೆದಿರೋದ್ರಿಂದ ಒಗ್ಗರಣೆ ಹಾಕೋರಾಗ ಅದು ಬಾಡ್ಲಿಕ್ಕೆ ಚಾಲೂ ಆಯಿತು. ಇದನ್ನು ಚೆಂದಾಗಿ ಫ್ರೈ ಮಾಡಿಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಣ. ನೀರು ಹಾಕ್ಕೊಂಡು ಅದಕ್ಕೆ ಹತ್ತಿರೋ ಮಸಾಲೆ ಪೇಸ್ಟೆಲ್ಲ ಹಾಕ್ಕೊಂಡ್ಬಿಡೋಣ. ಈಗ ನಾ ಇಲ್ಲಿ ಇದಕ್ಕೆ ಹವಿಸ್ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಲಿಕ್ಕತ್ತೀನಿ. ಇನ್ನೂ 1-2 ಸಾಮಾನು ಹಾಕ್ಬೇಕು ಇದಕ್ಕೆ, ಮುಂದೆ ನೋಡಿರೋಂಥದ್ದು ಏನಂಥೇಳಿ. ಉಪ್ಪು ಹಾಕಿದ್ರೆ ತಾಳಸು ಮುಂದೆ ಲಘು ಲಘು ಆಗ್ತದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಗಲೇ ಹೇಳಿದ್ನಲ್ಲ ಜಾರಿಗೆ ಹತ್ತಿರೋ ಪೇಸ್ಟ್ನ ವೇಸ್ಟ್ ಮಾಡಲಾರ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡೀನಿ. ಇದು ಕಾಳು ಸಾರಾಗಿರೋದ್ರಿಂದ, ಕಾಳು ಪಲ್ಯ ಆಗಿರೋದ್ರಿಂದ ಕಾಳು ಒಂದು ಕಡೆ ನೀರು ಒಂದು ಕಡೆ ಆಗಬಾರ್ದು. ಅದಕ್ಕಂಥೇಳಿ ಒಂದು ಸ್ವಲ್ಪ ಭಾಳ ಕಡಲೆ ಹಿಟ್ಟು ಹಾಕಬೇಡ್ರಿ. ಕಡಲೆ ಹಿಟ್ಟು ಹಾಕಿದರೆ ಅದರದ್ದೇ ಟೇಸ್ಟ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅದನ್ನು ಆಗ್ಲಿಕ್ಕೆ ಬಿಡ್ರಿ. ಇತ್ಲಾಗ ಪೂರಾ ಉತ್ತರ ಕರ್ನಾಟಕ ಊಟ ಬೇಕಂದ್ರೆ ಅದಕ್ಕೆ ಬಾಡಿಸ್ಕೊಳ್ಳಿಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲದೆ ಹೆಂಗೆ ರುಚಿ ಆಗ್ತದೆ. ಅದಕ್ಕೆ ನಮ್ಮಮ್ಮವರೆಲ್ಲ ನಮ್ಗೆ ಇದನ್ನು ಕೆಂಡದ ಮೇಲೆ ಸುಟ್ಟು ಕೊಡ್ತಿದ್ರು. ಈಗ ಕೆಂಡ ಇಲ್ಲಾಂದ್ರೆ ಏನಾಯಿತು, ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಅದಕ್ಕೆ ನಾನಿಲ್ಲಿ ಅದನ್ನು ಡೈರೆಕ್ಟ್ ಗ್ಯಾಸ್ ಮೇಲೆ ಈ ಥರ ಸ್ಟ್ಯಾಂಡ್ನಲ್ಲಿ ಹಸಿಮೆಣ್ಸಿನ್ಕಾಯಿನ ಸುಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಉದುರಿಸಿ ಇಟ್ಬಿಡ್ರಿ. ಬರ್ನ್ಟ್ ಟೇಸ್ಟು ಮಸ್ತ್ ಬರ್ತದೆ. ಪ್ಲಸ್ ಇದು ಒಂಥರ ಹೆಲ್ದಿ ಆಪ್ಷನ್. ಈ ಥರ ಎಲ್ಲ ಸಲಾಡ್ ನಮ್ಮ ಉತ್ತರ ಕರ್ನಾಟಕ ಊಟ ಪೂರ್ಣ ಅನಿಸೋದು. ಅಲ್ಲಿ ತನಕ ಇಲ್ಲಿ ಆಗಲೇ ಒಗ್ಗರಣೆ ಆಮೇಲೆ ಕಡಲೆ ಹಿಟ್ಟು ಹಾಕಿದ್ದೆಲ್ಲ ತಾಳಿ ಚೆಂದಾಗಿ ಒಂದಾಗಿತ್ತು. ಆಮೇಲೆ ಹೆಸರು ಕಾಳು ಬೆಂದಿದ್ವು. ಅದಕ್ಕೆ ಅದನ್ನು ಒಗ್ಗರಣೆಗೆ ಹೆಸರು ಕಾಳು ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಎಲ್ಲ ಒಂದಾಗೋ ಥರ ನೀಟಾಗಿ ಕೈ ಆಡಿಸ್ಕೊಂಡು
ಆ ಹೆಸರು ಕಾಳು ಇರ್ತದಲ್ಲ ಅದನ್ನು ಸ್ವಲ್ಪ ಹಿಂಗೆ ಗಟ್ಟಿಸ್ಬೇಕು ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಅದಕ್ಕೆ ಏನಂತೀವಿ ಗೊತ್ತಿಲ್ಲ. ಇಂಗ್ಲೀಷ್ನಾಗ ಸ್ಮ್ಯಾಶ್ ಅಂತಾರೆ, ನಾವು ಘಟ್ಟಿಸೋದು ಅಂತೀವಿ. ಆ ಥರ ಮಾಡೋದ್ರಿಂದ ಏಕ ಆಗ್ತದೆ ಪಲ್ಯ, ರಸ ಬಿಡ್ತದೆ ಚಲೋ. ನಿಮಗೆ ಎಷ್ಟು ಗಟ್ಟಿ ಬೇಕೋ ನೀರು ಬೇಕೋ ನೋಡಿಕೊಂಡು ಅದ್ರ ತಕ್ಕಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿರಿ. ಈ ಥರ ಪಲ್ಯ ಮಾಡೋದ್ರಿಂದ 2 ತಿನ್ನೋಲ್ಲೇ 4 ರೊಟ್ಟಿ ತಿಂತಾರೆ. ಲಾಸ್ಟಿಗೆ ಇದಕ್ಕೊಂದು ಸ್ವಲ್ಪ ಗುರೋಳ್ ಪುಡಿ ಹಾಕೋಣ. ಆಗಲೇ ಹೇಳಿದ್ನಲ್ಲ ನಾನು ಇನ್ನೊಂದೆರಡು ಸಾಮಾನು ಹಾಕೋದದ ಅಂಥೇಳಿ. ಇದಕ್ಕೆ ಬೇಕಂದವರು ಬೆಲ್ಲನೂ ಹಾಕೋತಾರೆ. ನಮ್ಮ ಮನ್ಯಾಗ ಯಾರೂ ಸ್ವೀಟ್ ಅಷ್ಟು ಇಷ್ಟಪಡೋಂಗಿಲ್ಲ, ಅದಕ್ಕೆ ನಾ ಬೆಲ್ಲ ಸ್ಕಿಪ್ ಮಾಡೀನಿ. ಬೇಕಂದರೆ ಇದೇ ಸ್ಟೇಜ್ನಾಗ ನೀವು ಬೆಲ್ಲ ಹಾಕೋರಿ. ಆಯ್ತು ನೋಡಿರಿ, ನಮ್ಮ ಹೆಸರು ಕಾಳು ಪಲ್ಯ ರೆಡಿ. ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಅದಕ್ಕೀಗ ಖಾನಾವಳಿ ಸ್ಟೈಲ್ನಾಗ ಆಕಿಗೆ ಪ್ಲೇಟ್ ರೆಡಿ ಮಾಡಿಕೊಟ್ರಾಯ್ತು ಅಂಥೇಳಿ ಹೆಸರು ಕಾಳು, ಆಮೇಲೆ ಹುಂಚಿಕ್ಕ ಚಟ್ನಿ. ಈ ಹುಂಚಿಕ್ಕ ಚಟ್ನಿ ಫುಲ್ ರೆಸಿಪಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಸವಿ ಕುಟೀರ ಚಾನಲ್ನಾಗ ಅದು ಚೆಕ್ ಮಾಡಿರಿ. ಆಮೇಲೆ ಈ ಥರದ್ದು ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಸವಿ ಕುಟೀರನ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ನಿಮ್ದು ಏನಾರ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಮತ್ತು ನೋಡ್ರಿ, ಬಿಸಿ ಬಿಸಿ ರೊಟ್ಟಿ, ಗುರಳ್ ಪುಡಿ, ಮೊಸರು, ಹಸಿ ಉಳ್ಳಾಗಡ್ಡಿ, ಸುಟ್ಟ ಮೆಣಸಿನಕಾಯಿ, ಚಟ್ನಿ, 1 ಗ್ಲಾಸ್ ಮಜ್ಜಿಗೆ. ಇಂಥ ಊಟ ಇದ್ದರೆ ಸ್ವರ್ಗಕ್ಕೆ 3 ಗೇಣು ಅಲ್ಲ. ಈ ಊಟದ ಮುಂದೆ ಯಾವ 5 ಸ್ಟಾರ್ ಹೋಟೆಲ್ ಊಟನೂ ಫೇಲ್. ಏನಂತೀರಿ? ಮಾಡಿ ನೋಡ್ರಿ, ಹೆಂಗೆ ಅನಿಸ್ತಂತ ಹೇಳ್ರಿ. ಇದ್ರಾಗಿಂದ ಯಾವುದೇ ಮತ್ತು ಯಾವುದಾದ್ರೂ ರೆಸಿಪಿ ಬೇಕಾದರೆ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.